ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವಿತ್ರ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರ ಬ್ಲಾಗ್ಸ್ಗೆ ಎಲ್ಲರಿಗೂ ಸುಸ್ವಾಗತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಚಾನಲ್ ಸ್ಟಾರ್ಟ್ ಮಾಡಿ ತುಂಬ ದಿನ ಆಯಿತು. ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ. ಎದ್ದಿದ್ದೆ ಲೇಟು. ಎಷ್ಟು ಗಂಟೆಗೆ ಎದ್ವಿ ಅಂದರೆ 11 ಗಂಟೆಗೇನೋ ಎದ್ವಿ. ಇವಾಗ 12 ಗಂಟೆ ಆಗಿದೆ. 12 ಗಂಟೆ ಆಗೈತೆ. ಇನ್ನು ತಿಂಡಿ ಮಾಡಿಲ್ಲ. ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಪಲಾವ್ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೇನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಏನು ವಿಷಯ ಅಂದರೆ, ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೊರಡ್ತಾ ಇದ್ದೀವಿ. ಒಂದು ಮಧ್ಯಾಹ್ನ ಮೇಲೆ ಹೋಗೋಣ ಅಂತ ಅಂದ್ಕೊಂಡು ಇವಾಗ ತಿಂಡಿ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೇನು ಅದೇ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಮೈಂಡೆಲ್ಲ ಫುಲ್ಲು ಧೂಳಿ ಹಿಡ್ದಂಗೆ ಆಗ್ಬಿಟ್ಟಿತ್ತು, ಹೆವಿ ಟೆನ್ಷನ್ಗೆ. ಅದಕ್ಕೆ ಸ್ವಲ್ಪ ದೇವಸ್ಥಾನಕ್ಕೆ ಹೋದರೆ ನನಗೆ ಪರ್ಸ್ನಲ್ಲಾಗಿ ನನಗೆ ಯಾವಾಗಲೂ ದೇವಸ್ಥಾನಕ್ಕೆ ಹೋಗಲ್ಲ ನಾನು. ನನಗೇನಾರ ಫುಲ್ಲು ಟೆನ್ಷನ್ ಆಗ್ತಿದೆ, ಏನೂ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋ ಟೈಮಿಗೆ ಮಾತ್ರ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಇವತ್ತು ಹಂಗೆ ಸ್ವಲ್ಪ ಟೆನ್ಷನ್ ಹೆಟ್ಟಕ್ಕೆಲ್ಲ ಆಗಿಬಿಟ್ಟಿತ್ತು ಟೆನ್ಷನ್ಗೆ. ಅದಕ್ಕೆ ಒಂದು ಸತಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ರಿಲ್ಯಾಕ್ಸ್ ಆಗ್ಬೋದು ಅಂತ. ಇನ್ನು ಯಾವ ದೇವಸ್ಥಾನಕ್ಕೆ ಏನು ಅಂತ ಏನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಡಿಸೈಡ್ ಆಗಿದ್ದೀವಿ. ಹೋಗಬೇಕು, ನೋಡೋಣ ಯಾವ ದೇವಸ್ಥಾನಕ್ಕೆ ಅಂತ ಪ್ಲ್ಯಾನ್ ಮಾಡ್ತೀನಿ. ನೋಡೋಣ ಇವತ್ತಿನ ಡೇ ಹೇಗೆ ಹೋಗುತ್ತೆ ಅಂತ. ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತಲೇ ಹೇಳ್ತೀನಿ. ಪ್ಲೀಸ್ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಾನು ವೀಡಿಯೋ ಪೂರ್ತಿ ನೋಡಿ ಅಂತ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲೆಸ್ಕೋ ಇವಾಗ ಪಟ ಅಂತ ತಿಂಡಿ ಮಾಡಿಬಿಟ್ಟು ರೆಡಿ ಆಗೋ ಟೈಮಲ್ಲಿ ಯಾವ ದೇವಸ್ಥಾನಕ್ಕೆ ಅಂತ ಯೋಚನೆ ಮಾಡಿ ಆಮೇಲೆ ನಿಮಗೆ ತಿಳಿಸ್ತೀನಿ. ಓಕೆ, ಅಲ್ಲಿವರೆಗೂ ನೋಡ್ತಾ ಇರಿ. ರೆಡಿಯಾಗಿದ್ದೀನಿ. ನಾನು ಈ ಥರ ಸೀರೆ ಉಟ್ಕೊಂಡಿದ್ದೀನಿ. ನಮ್ಮ ಮನೆಯವ್ರ ಕಾರ್ ಹತ್ರ ಇದ್ದಾರೆ. ನಾನು ಪಾಪು ಇವಾಗ ಹೋಗಬೇಕು. ರೆಡಿಯಾಗಿದ್ದೀವಿ. ಎಲ್ಲಿಗೆ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೋಗ್ತಾ ಹೇಳ್ತೀನಿ. ಈಗ ರೆಡಿಯಾಗಿದ್ದೀನಿ, ಬೇಗ ಹೋಗಬೇಕು. ಟೈಮ್ ಆಗೇ ಹೋಯ್ತು. ಪೈನಾಪಲ್ ಮಸಾಲ ಇದೆ ನೋಡಿ, ಸ್ವೀಟ್ ಆಗದೆ. ಪೈನಾಪಲ್ ಮಸಾಲ ಚುರುಮುರಿ, ಸೌತೆಕಾಯಿ ಮಸಾಲ ಇದೆ. ನಾವು ಇವಾಗ ಬಂದ್ವಿ ಮುಕ್ತಿನಾಗ ದೇವಸ್ಥಾನಕ್ಕೆ. ಬಂದು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮೇಯ್ನ್ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದ್ದೆ ಆವಾಗಲೇ. ಅದಕ್ಕೆ ಇವಾಗ ವೀಡಿಯೋ ಮಾಡಿಕೊಂಡು ತೋರಿಸ್ತೀನಿ. ಒಳಗಡೆ ಅಲೋ ಇದೆಯೋ ಏನೋ ಗೊತ್ತಿಲ್ಲ. ಅಲೋ ಇದ್ದರೆ ದೇವ್ರನ್ನೆಲ್ಲ ತೋರಿಸ್ತೀನಿ, ಇಲ್ಲ ಅಂದರೆ ಓಕೆ ನಾನು ನೋಡ್ಕೊಂಡ್ಬಂದು ಎಲ್ಲರಿಗೂ ಬಿಡ್ಕೊಂತೀನಿ. ಓಕೆ, ಇವಾಗ ಒಳಗಡೆ ಹೋಗೋಣ. ಆ್ಯಕ್ಚುಲಿ ಇವತ್ತು ಸಂಡೇ. ತುಂಬ ಜನ ಇರ್ತಾರೆ ಅಂದ್ಕೊಂಡ್ರೆ ಜನನೇ ಇಲ್ಲ. ಒಂದು ಎಣಿಸ್ಕೊಂಡ್ರೆ ಒಂದು 20-30 ಜನ ಇರ್ಬೋದು ಅಷ್ಟೇ. ಮೊದಲೆಲ್ಲ ಕಾಲು ಇಡೋಕ್ಕೆ ಜಾಗ ಇರ್ತಿರ್ಲಿಲ್ಲ, ಅಷ್ಟು ಜನ ಇರ್ತಿದ್ರು. ಈಗೇನಪ್ಪ ಜನನೇ ಇಲ್ಲ. ಫ್ರೀಯಾಗಿ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಜನ ಇಲ್ಲ ಅಂದ್ರೂ ಒಳ್ಳೆಯದೇ. ದರ್ಶನ ಮಾಡೋಕ್ಕೆಲ್ಲ ನೀಟಾಗಿ ಆಗಲ್ಲ, ಜನ ಇಲ್ಲ. ದರ್ಶನ ಮಾಡ್ಕೊಂಡು ಹೊರಡ್ದ. ನನ್ನ ವಾಯ್ಸ್ ಹೆಂಗೆ ಕೇಳಿಸ್ತಿದ್ಯೋ ಏನೋ. ಇಷ್ಟೇ ಜನ ಟೆಂಪಲಲ್ಲಿರೋದು. ಮುಕ್ತಿನಾಗ ಟೆಂಪಲಲ್ಲಿ ಫಸ್ಟು ಇಲ್ಲೆಲ್ಲ ಜಾಗನೇ ಇರ್ತಿರ್ಲಿಲ್ಲ ಕಾಲಿಡೋಕ್ಕೂ. ಇವಾಗ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಅಲ್ಲಿ ಸಾಲಲ್ಲಿ ಎಷ್ಟು ಜನ ಕೂತಿದ್ದಾರೋ ಅಷ್ಟೇ ಜನ ಇರೋದು. ದೇವಸ್ಥಾನಕ್ಕೆ ಬನ್ನಿ, ಮನಸ್ಸು ಶಾಂತಿಯಾಗುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ. ನೋಡಿ ಅಲ್ಲಿ ಬ್ಲರ್ ಆಗ್ತಿದೆ. ವಿಗ್ರಹ ಕಾಣಿಸ್ತಿದ್ಯಾ? ಬ್ಲರ್ ಆಗ್ತಿದೆ ಸಿಕ್ಕಾಬಿಟ್ಟೆ. ನೋಡಿ, ನೋಡಿ ದೇವ್ರ ದರ್ಶನ ಮಾಡ್ಕೊಂಬಿಡಿ. ವಿಗ್ರಹ ಕಾಣಿಸ್ತಿದೆ. ನಾನು ಆಚೆಯಿಂದ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಒಳಗಡೆ ವೀಡಿಯೋ ಅಲೋ ಇಲ್ಲ. ಆಚೆ ಗೋಪುರ ವೀಡಿಯೋ ಮಾಡ್ತಿದ್ನಾ, ಹಂಗೆ ವಿಗ್ರಹ ಕಾಣಿಸ್ತಾ ದೇವ್ರದ್ದು ವೀಡಿಯೋ ಮಾಡಿದೆ. ಎಲ್ಲ ಕೈ ಮುಕ್ಕೊಳ್ಳಿ, ಒಳ್ಳೆಯದಾಗಲಿ ಎಲ್ಲರಿಗೂ. ದರ್ಶನ ಎಲ್ಲ ಆಯಿತು, ಅದೇ ಒಳಗಡೆ ವೀಡಿಯೋ ಮಾಡೋಕ್ಕೆಲ್ಲ ಅಲೋ ಇಲ್ಲ, ಹಂಗಾಗಿ ವೀಡಿಯೋ ಮಾಡಲಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಆಚೆ ಬರ್ತಾಯಿದ್ದೀವಿ. ಮಳೆ ಬರೋ ಹಾಗಿದೆ, ಗುಡುಗು. ಅದಕ್ಕೆ ಮಳೆ ಬರೋಕ್ಕೆ ಮುಂಚೆ ಮನೆಗೆ ಹೋಗಿ ಸೇರ್ಕೊಳ್ಳೋಣ ಅಂತ. ವೆದರ್ ಎಲ್ಲ ಚೆನ್ನಾಗಿದೆ.
ಜನನೇ ಇಲ್ಲ, ಶಾಕ್ ಆಗೋಯ್ತು. ಅದು ಇಂಥ ಮುಕ್ತಿನಾಗ ದೇವಸ್ಥಾನದಲ್ಲಿ ಎಷ್ಟು ಜನ ಇರ್ತಿದ್ರು ಗೊತ್ತಾ, ಕಾಲಿಡೋಕ್ಕೆ ಜಾಗ ಇರ್ತಿರ್ಲಿಲ್ಲ, ಅಷ್ಟು ಜನ ಇರ್ತಿದ್ರು. ಇವತ್ತೇನೋ ಜನನೇ ಇಲ್ಲ. ನಾವು ಬರ್ತಾ ಇದ್ದೀವಿ ಸ್ಪೆಷಲ್ ದರ್ಶನಕ್ಕೆ. ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬಂದರೆ ಇದೇ ಗೋಳು, ರೋಡೇ ಇಲ್ಲ ಅಲ್ಲಿ. ಪಾಪ ಎಲ್ಲ ರಿವರ್ಸ್ ಮಾಡ್ಕೊಂಡು ಇಲ್ಲಿ ನಿಲ್ಸೋರೆ. ನಾವು ಇವಾಗ ರಿವರ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ರಾಮಹಳ್ಳಿಯಿಂದ ಬೆಂಗಳೂರಿಗೆ ಅಂತ ರೂಟ್ ಮ್ಯಾಪ್ ಹಾಕ್ಕೊಂಡಿದ್ದೀವ. ಇಲ್ಲಿ ಕಾಣಿಸ್ತಾ ಇದೆ, ರಾಮಹಳ್ಳಿಯಿಂದ ಬೆಂಗಳೂರಿಗೆ ಅಂತ ರೂಟ್ ಮ್ಯಾಪ್ ಹಾಕ್ಕೊಂಡಿದ್ದೀವ. ಯಾವುದೋ ಡೆಡ್ ಆ್ಯಂಡ್ ರೋಡಲ್ಲಿ ಕರ್ಕೊಂಬಂದು ನಿಲ್ಸೈತಿ. ಗೂಗಲ್ ಆಂಟಿ ಸರಿನೇ ಇಲ್ಲ. ಗೂಗಲ್ ಮ್ಯಾಪ್ ನೋಡಿಕೊಂಡು ಯಾರು ಬರಬೇಡಿ ನೋಡಿ. ಎಲ್ಲ ಇವಾಗ ರಿವರ್ಸ್ ಮಾಡ್ಕೊಂಡು ಪಾಪ ಅಲ್ಲೆಲ್ಲ ಒಂದು 2-3 ಜನ ಗಾಡಿ ಕಾಣಿಸಲ್ಲ. 2-3 ಜನ ಗಾಡಿ ನಿಲ್ಸೋರೆ. ನಮ್ಮ ಜೊತೆನೇ ಯಾರೋ 1-2-3 ಜನ ಗಾಡಿ ರಿವರ್ಸ್ ಮಾಡ್ಕೊಂಡು ಹೋಗ್ತಾವ್ರಿ. ಏನು ಹೇಳೋದು, ಗೂಗಲ್ ಆಂಟಿಗೆ ಒಂದು ಜೈ ಅಂದ್ಬಿಟ್ಟು ರಿವರ್ಸ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಈಗ ಕನ್ನಳ್ಳಿಗೆ ಬಂದ್ವಿ. ಕನ್ನಳ್ಳಿಲಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ನೋಡಿರಲಿಲ್ಲ ನಾನು, ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಗೊತ್ತಿಲ್ಲದೆ ಬಂದು ನೋಡ್ತಾ ಇದ್ದೀವಿ. ಇವತ್ತೆಲ್ಲ ಬರೀ ಟೆಂಪಲ್ ರನ್ನಿಂಗೇ ಆಯಿತು ನೋಡಿ. ಏನೋ ಅಂದ್ಕೊಂಡು ಬಂದರೆ ಇಲ್ಲೇನೋ ಆಯಿತು. ಅಲ್ಲಿ ರೂಟ್ ಸರಿ ಇಲ್ಲ ಅಂತ ಈ ಕಡೆ ರೂಟಿಗೆ ತೊಗೊಂಡ್ವಿ. ಕನ್ನಳ್ಳಿಗೆ ಬಂದ್ವಿ. ಕನ್ನಳ್ಳಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಋಣ ಇಲ್ಲಿತ್ತ ನಾವು ಒಂದ್ಸತಿ ನಾನು ದರ್ಶನ ಮಾಡ್ಕೊಂಡು ಹೋಗಿ ಅಂತ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಚೆನ್ನಾಗಿದೆ ದೇವಸ್ಥಾನ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲಿಗೆ, ಕನ್ನಳ್ಳಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ನೀವು ಯಾರು ಬಂದಿದ್ರೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಬೆಳಗ್ಗೆ ಅಂದರೆ ಏನೋ ಒಂಥರ ತಲೆಯಲ್ಲಿ ಏನೋ ಒಂದು ವಿಷಯ ಕೂತಿರುತ್ತೆ. ಅದು ಒಂಥರ ಹಿಂಸೆ ಕೊಡ್ತಾ ಇರುತ್ತೆ. ಯಾರಿಗೂ ಹೇಳ್ಕೊಳಕ್ಕಾಗ್ತಾ ಇರಲ್ಲ, ಏನು ಬಿಡೋಕ್ಕೂ ಆಗ್ತಿರಲ್ಲ. ಅಂಥ ಸಂದರ್ಭದಲ್ಲಿ ನಾನು ದೇವಸ್ಥಾನಕ್ಕೆ ಬರ್ತೀನಿ. ಬಂದಾಗ ಏನೋ ಸ್ವಲ್ಪ ಸಮಾಧಾನ ಆಗುತ್ತೆ. ಮತ್ತು ಮುಂದಿನ ದಾರಿ ತೋರಿಸುತ್ತೆ ನನಗೆ. ಹಿಂಗೆ ಹೋಗು ಹಿಂಗೆ ಬಿಡು ಅನ್ನೋ ದಾರಿ ತೋರಿಸುತ್ತೆ. ಸರಿ ಅಂದ್ಬಿಟ್ಟು ಮನಸ್ಸಿಗೆ ಸಮಾಧಾನ ಆಗೋವರೆಗೂ ದೇವಸ್ಥಾನದಲ್ಲಿ ಕೂತು ಆಮೇಲೆ ಎದ್ದು ಬರ್ತೀನಿ. ಇವತ್ತು ಹಂಗೆ ಆಯಿತು. ಮತ್ತು ದೇವಸ್ಥಾನದಲ್ಲೂ ಒಂದೇನೋ ಒಂದು ಕೇಳ್ಕೊಂಡಿದ್ದೆ, ಅದು ಆಗುತ್ತೆ ಅಂತ ಗೊತ್ತಾಯಿತು. ಅದಾದಮೇಲೆ ಹಿಂಗೆ ಬಂದ್ವಿ. ನೋಡಿದ್ರೆ ಗೂಗಲ್ ಮ್ಯಾಪ್ಸ್ ನೋಡಿಕೊಂಡು ಅದೆಲ್ಲೋ ಹೋದ್ವಿ ಕಾರ್ನರ್ ರೋಡ್ಗೆ. ಅಲ್ಲಿಂದ ಬಂದರೆ ನಾವು ಕನ್ನಳ್ಳಿ ದೇವಸ್ಥಾನ ಅಂತ ಕೇಳಿದ್ದೆ. ವೀರಭದ್ರೇಶ್ವರ ಕನ್ನಳ್ಳಿಲಿದೆ ಅಂತ ಕೇಳಿದ್ದೆ. ಆದರೆ ನೋಡಿರಲಿಲ್ಲ ನಾನು. ಬರ್ಬೇಕಾದ್ರೆ ಅಲ್ಲಿ ಕನ್ನಳ್ಳಿ ಅಂತ ಬೋರ್ಡ್ ಹಾಕಿತ್ತು. ಇವರು ನಮ್ಮ ಮನೆಯವರು ಇಲ್ಲೇ ಇರೋದು ಕನ್ನಳ್ಳಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ, ಹೋಗೋಣ ಹೋಗ್ಬಿಟ್ಟು ಹಂಗೆ ಹೋಗೋಣ ಅಂತ ಅಂದರು. ಸರಿ ಅಂತ ಬಂದಿದ್ದು ನೋಡಿ. ದೇವರು ನಮ್ಮನ್ನು ಬಾ ನೀನು ನೋಡಬೇಕು ಅಂತ ಅಂದರೆ ಲೈಟ್ ಅದು ಇದಾಗ್ತಾಯಿದೆ, ಪಿಣ್ ಅಂತೈತೆ. ದೇವರು ನಾನು ನೀನು ನೋಡಬೇಕು ಬಾ ಅಂತ ಅಂದರೆ ಅವನೇ ಕರೆಸ್ಕೊತಾನೆ. ನಾವು ಅವನ ಹತ್ರ ಹೋಗೋ ಅಗತ್ಯನೇ ಇಲ್ಲ. ನಮಗೇನಾರ ಮನಸ್ಸಿಗೆ ಬೇಜಾರಾಗ್ತಿದೆ ಅಂತ ಅಂದಾಗ ಅವನ್ನ ಇಷ್ಟಪಡೋ ನಾವು ನಮ್ಮನ್ನು ಅವನೇ ಕರ್ಸ್ಕೊತಾನೆ. ಬಾ ನಾನು ಇದ್ದೀನಿ, ನೀನು ಹಿಂದೆ ಹೆದ್ರ್ಕೊಂಬೇಡ ಅಂತ ನಮಗೆ ಧೈರ್ಯ ಹೇಳೋಕ್ಕೆ ಅವನೇ ಕರ್ಸ್ಕೊತಾನೆ. ಇವತ್ತು ಅವನೇ ಕರ್ಸ್ಕೊಂಡ ಅಂದ್ಕೊತೀನಿ. ಸ್ವಲ್ಪ ಎಮೋಷನಲ್ ಆಗಿ ಮಾತಾಡ್ತಾ ಇದ್ದೀನಿ. ಅವನೇ ಕರ್ಸ್ಕೊಂಡ ಬಾ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಬಂದಿದ್ದೀನಿ. ದೇವ್ರ ದರ್ಶನ ನೀಟಾಗಿ ಮಾಡಿಕೊಂಡು ಆಮೇಲೆ ಹೊರಡ್ತೀನಿ. ಈಗ ಮನೆಗೆ ಬಂದ್ವಿ. ಮನೆಗೆ ಬಂದು ಆಲ್ಮೋಸ್ಟ್ 9:30 ಆಯಿತು. ಮನೆಗೆ ಬಂದಾಗಲೇ 9:30 ಆಯಿತು. ಬೆಳಗ್ಗೆಯಿಂದ ಸುತ್ತಾಡಿ ಒಂದು ಸ್ವಲ್ಪ ತಲೆ ನೋಯ್ತೈತೆ. ಆದರೂ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ. ನಾನು ಏನು ಅಂದ್ಕೊಂಡು ಹೋದ್ನೋ ನನಗೆ ಅದು ಕೆಲಸ ನೆರವೇರೋಕ್ಕೆ ದಾರಿ ಸಿಕ್ಕಿದೆ. ನೀವೆಲ್ಲ ಯಾರ್ಯಾರು ಈ ಥರ ಮಾಡ್ತೀರಾ? ನಿಮಗೆ ಲೈಫಲ್ಲಿ ಏನೋ ಒಂದು ಮಾಡಬೇಕು, ಆ ಕಡೆಯಿಂದ ಈ ಕಡೆಯಿಂದ ಬರೀ ಮಾತುಗಳು. ನಾವು ಕೆಲಸ ಮಾಡ್ತೀವಿ ಅಂದರೂ ಆ ಮಾತುಗಳಿಂದ ಸ್ಟಾಪ್ ಆಗ್ತಾ ಇರುತ್ತೆ. ಆಮೇಲೆ ಏನೋ ಒಂಥರ ಮನಸ್ಸಿಗೆ ನಿರ್ಧಾರ ಸರಿಯಾಗಿ ಸಿಗ್ತಿಲ್ಲ ಅಂದಾಗ ಯಾರ್ಯಾರು ದೇವಸ್ಥಾನಕ್ಕೆ ಹೋಗ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ನಾನು ಹಂಗೆ ಮಾಡೋದು. ನನಗೆ ಏನಾರ ಒಂದು ಲೈಫಲ್ಲಿ ನಿರ್ಧಾರ ಮಾಡಿ ನಾನು ಸರಿನಾ ತಪ್ಪಾ, ಅದು ನನಗೆ ಮುಂದೆ ಒಳ್ಳೇದಾಗುತ್ತಾ ಇಲ್ವಾ ಅಂತ ನಾನು ಜನಗಳನ್ನ ಕೇಳಲ್ಲ, ನಾನು ದೇವ್ರ ಹತ್ರ ಕೇಳ್ತೀನಿ.
ನನಗೆ ಅಲ್ಲಿ ಹೋದ್ಮೇಲೆ ನನಗೆ ಈ ದಾರಿ ಸರಿ ಈ ದಾರಿ ತಪ್ಪು ಅನ್ನೋದು ಅಲ್ಲೇ ಗೊತ್ತಾಗುತ್ತೆ. ನೀವೆಲ್ಲ ಯಾರು ಈ ಥರ ಮಾಡ್ತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡಿದವ್ರಿಗೆಲ್ಲ ಥ್ಯಾಂಕ್ ಯು ವೆರಿ ವೆರಿ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.